ಇನ್ನು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳತ್ತ ಗಮನ ಕೊಡೋದಾದ್ರೆ ಇವತ್ತು ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ. ವರಿಷ್ಠರ ಜೊತೆಗೆ ಸಂಭಾವ್ಯ ಸಚಿವರ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆಯಲಿದೆ. ಇವತ್ತು ಜಿಲ್ಲಾವಾರು ಆಕಾಂಕ್ಷಿಗಳ ಪಟ್ಟಿಯನ್ನ ವರಿಷ್ಠರು ಇಟ್ಕೊಂಡಿದ್ದಾರೆ. ಜಿಲ್ಲಾ ಸಮುದಾಯವಾರು ಪಟ್ಟಿಯನ್ನ ಇಟ್ಕೊಂಡು ಅದನ್ನ ಫಿಲ್ಟರ್ ಮಾಡಿ ಯಾರಿಗೆ ಕೊಡಬೇಕು, ಯಾರನ್ನು ಕೈ ಬಿಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಒಂದು ಹಂತಕ್ಕೆ ಯೋಚನೆ ಮಾಡಿದ್ದಾರೆ. ಇವತ್ತು ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ತೆರಳಿರುವುದರಿಂದ ಮಧ್ಯಾಹ್ನದ ಹೊತ್ತಿಗೆ ಸಚಿವ ಸಂಪುಟವನ್ನ ಸೇರುವವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದು ಹಂತಕ್ಕೆ ಖಚಿತವಾದ ಮಾಹಿತಿ ಲಭ್ಯವಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಮೊದಲ ಪಟ್ಟಿ ರೆಡಿ ಆಗಬಹುದಾ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೂ ಕೂಡ ಹೆಚ್ಚಿನ ಮಾನ್ಯತೆಯನ್ನು ಕೊಡಲಾಗುತ್ತೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ತಾರೆ, ಎಲ್ಲವೂ ಕೂಡ ಸಾಂಗವಾಗಿ ನೆರವೇರುತ್ತೆ. ಯಾವುದೇ ರೀತಿಯ ಮುನಿಸುಗಳಾಗಲಿ ಅಥವಾ ಮಗದೊಂದು ಭಿನ್ನಾಭಿಪ್ರಾಯಗಳು ಇಲ್ಲ. ಇಲ್ಲಿ ಅವರ ಅಭಿಪ್ರಾಯಕ್ಕೂ ಕೂಡ ಹೈಕಮಾಂಡ್ ಎಷ್ಟು ಒತ್ತನ್ನು ಕೊಡುತ್ತೆ ಅನ್ನೋ ಕುತೂಹಲ. ಹೈಕಮಾಂಡ್ ಬಳಿ ಬೆಂಬಲಿಗರ ಪಟ್ಟಿಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಬಣದ ಸಚಿವಾಕಾಂಕ್ಷಿಗಳನ್ನು ನಾವು ನೋಡ್ತಾ ಹೋದ್ರೆ ಪೊನ್ನಣ್ಣ, ಜಮೀರ್, ತಂಗಡಗಿ, ಪುಟ್ಟರಂಗಶೆಟ್ಟಿ, ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್ ಮತ್ತು ಎಚ್.ಸಿ. ಮಹದೇವಪ್ಪ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ಗೇಮ್ ಪ್ಲಾನ್ ಸಿದ್ದರಾಮಯ್ಯ ಅವರದು. ಹಾಗಾಗಿ ಸಚಿವರ ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ಸಿದ್ದರಾಮಯ್ಯ ಶಿಫಾರಸನ್ನ ಹೈಕಮಾಂಡ್ ಬಳಿ ನೀಡಿದ್ದಾರೆ. ಈಗ ಹೈಕಮಾಂಡ್ ಏನ್ ನಿರ್ಧಾರಕ್ಕೆ ಬರುತ್ತೆ, ಯಾವ ಬಣದ ಬೆಂಬಲಿಗರಿಗೆ ಎಷ್ಟು ಮನ್ನಣೆ ಸಿಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಒಂದ್ ಕಡೆ ಸಿದ್ದು ಬಣ, ಮತ್ತೊಂದೆಡೆ ಡಿಕೆ ಬಣ. ಎರಡೂ ಬಣದ ಪ್ರಮುಖರನ್ನ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಬೆಂಬಲಿಗರಿಗೆ ಮಂತ್ರಿಗಿರಿ ಕೊಡಿಸೋದಕ್ಕೆ ಸರ್ಕಸ್ ಮಾಡಿರುವಂತಹ ಸಿದ್ದರಾಮಯ್ಯ ಇನ್ನು ಡಿಸಿಎಂ ವಿಚಾರಕ್ಕೂ ಕೂಡ ತಮ್ಮ ಬೆಂಬಲ ಕೊಟ್ಟಿದ್ದಾರೆ. ಮೂವರಿಗೆ ಡಿಸಿಎಂ ಸ್ಥಾನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಈಗ ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು. ಏನ್ ನಿರ್ಧಾರ ಆಗುತ್ತೆ? 3ನೇ ತಾರೀಕು ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಸಿದ್ಧ ಮಾಡಿಕೊಳ್ತಿದ್ದಾರೆ. ಅವರೊಟ್ಟಿಗೆ ಯಾರ್ಯಾರು ಅನ್ನೋದು ಈಗ ಕುತೂಹಲ. ಇಂದು ದೆಹಲಿಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 9:30ಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ಸಂಪುಟ ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಯುತ್ತೆ. ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ತಮ್ಮ ತಮ್ಮ ಪಟ್ಟಿಯನ್ನ ಹಸ್ತಾಂತರ ಮಾಡ್ತಾರೆ ಹೈಕಮಾಂಡ್ ಮಟ್ಟದ ನಾಯಕರಿಗೆ. ಫೈನಲ್ ಆಗಿ ಹೈಕಮಾಂಡ್ ಮಟ್ಟದ ನಾಯಕರು ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಲಿದ್ದಾರೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಮತ್ತು ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಪ್ರಮೋದ್, ನಿಮ್ಮಿಂದ ಡೀಟೇಲ್ಸ್ ಪಡೆಯುವುದಾದ್ರೆ ಇವತ್ತು ದೆಹಲಿಗೆ ಡಿಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ. ಈಗ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿಗದಿಯಾಗಿದ್ರು, ಅವರೊಟ್ಟಿಗೆ ಯಾರೆಲ್ಲ ಪದಗ್ರಹಣ ಮಾಡ್ತಾರೆ, ಎಷ್ಟು ಜನ ಸೇರ್ಬಹುದು, ಡಿಸಿಎಂ ಆಗಿ ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಾ, ಹಲವಾರು ಪ್ರಶ್ನೆಗಳಿವೆ. ಅದೆಲ್ಲದಕ್ಕೂ ಕೂಡ ಉತ್ತರ ಇವತ್ತಿನ ಚರ್ಚೆಯಲ್ಲಿ ಸಿಗುವಂತ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಡಿಸಿಎಂ ಮತ್ತು ಅಂದ್ರೆ ನಿಯೋಜಿತ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಎಷ್ಟು ಕ್ರೂಷಿಯಲ್ ಅಂತೀರಿ? ಪ್ರತಿಮಾ, ಇವತ್ತು ಮತ್ತು ಇವತ್ತಿನ ಮೀಟಿಂಗ್ನಲ್ಲಿ ಈ ಸಚಿವಾಕಾಂಕ್ಷಿಗಳ ಪಟ್ಟಿನ ಫೈನಲ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಸಮಯದ ಅಭಾವ ಇದೆ. ಕೇವಲ ಒಂದು ದಿನ ಮಾತ್ರ ಸಾಧ್ಯತೆ ಇರುವಂಥದ್ದು. ಸಹಜವಾಗಿ ಈಗಾಗಲೇ ಈ ಬಾರಿಯ ಒಂದು ಸಚಿವ ಸ್ಥಾನದ ಪ್ರಕ್ರಿಯೆಯಲ್ಲಿ ಅಥವಾ ಸಚಿವ ಸ್ಥಾನದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹೈಕಮಾಂಡ್ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹೈಕಮಾಂಡ್ ಕೂಡ ಅವ್ರದ್ದೇ ಆದಂಥ ಒಂದು ಪಟ್ಟಿಯನ್ನು ಈಗಾಗಲೇ ಸಿದ್ಧ ಮಾಡಿಕೊಂಡಿದೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರಿಗೆ ಈಗ ಈ ಒಂದು ಸ್ಥಾನದಲ್ಲಿ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಕೊಡಿಸೋದಕ್ಕೆ ಅಥವಾ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲಾವಾರು ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜಿಲ್ಲಾವಾರು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಜಿಲ್ಲಾವಾರು ಯಾರ್ಯಾರು ಈಗಾಗಲೇ ಅವರನ್ನು ಸೇರ್ಪಡೆ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ 2 ಹಂತದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ನಡೀತಾ ಇದೆ. ಹಿಂದೆ ಯಾವಾಗ ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರ ಪ್ರಕ್ರಿಯೆ ಬಂದಿತ್ತು, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕೆಲ ಹಿರಿಯ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ನಾಯಕರು ಕೇರಳ ಮಾಧ್ಯರಲ್ಲಿ ಅಡ್ವಾನ್ಸ್ ಒಂದೇ ಸಾರಿ ಎಲ್ಲರನ್ನೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡಿದರು. ಆದರೆ ಅಂತಿಮವಾಗಿ ಈಗ ರಾಜ್ಯಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ 2 ಹಂತದಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಹಾಗೆಯೇ ಈಗ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೀತಾ ಇದೆ. ಡಿಸಿಎಂ ಬೇಕೋ ಬೇಡವೋ ಸಾಕಷ್ಟು ಕುತೂಹಲಗಳು ಮೂಡಿಸ್ತಾ ಇದೆ. ಯಾಕೆಂದರೆ
ಒಂದು ಕಡೆಗೆ ಈಗಾಗಲೇ ಡಿ ಸಿ ಎಂ ಮಾಡೋದ್ರಿಂದ ಆಗ್ತಾ ಇರುವಂಥ ಲಾಭ ಏನು, ಡಿ ಸಿ ಎಂ ಆಗದೇ ಇರುವಂಥ ಲಾಭ ಏನು ಒಂದು ಕಡೆಗೆ. ಅಟ್ ದ ಸೇಮ್ ಟೈಮ್ ಡಿ ಸಿ ಎಂ ಸ್ಥಾನಕ್ಕೋಸ್ಕರ ಸಾಕಷ್ಟು ಪೈಪೋಟಿ ಲಾಬಿ ಕೂಡ ಜೋರಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಗೊಂದಲ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಡಿ ಸಿ ಎಂ ಮಾಡದೇ ಇದ್ರೆ ಯಾವ ರೀತಿ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ. ಬಟ್ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಮಾಡಬೇಕು ಅನ್ನುವಂಥ ಒಲವಿನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಯಾಕೆಂದರೆ ಪರಮೇಶ್ವರ್ ಸೇರಿದಂತೆ ತಮ್ಮ ಆಪ್ತರು ಯಾರಿದ್ದಾರೆ ಅವರಿಗೆ ಈಗಾಗಲೇ ಅವರ ಪರವಾಗಿ ಒಂದು ಹೆಸರನ್ನ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಳಿದ್ರು. ಹೀಗಾಗಿ 8 ವರ್ಷ PCC ಆದಂಥವ್ರು ಅಂಥವ್ರಿಗೆ ಯಾವ್ದಾದ್ರು ಸ್ಥಾನಮಾನ ಸೂಕ್ತವಾಗಿ ಕೊಡಬೇಕು. ಹೀಗಾಗಿ ಕೇವಲ ಸಚಿವ ಸ್ಥಾನಕ್ಕಿಂತ ಹೆಚ್ಚಾಗಿ ಡಿ ಸಿ ಎಂ ಸ್ಥಾನ ಕೊಡೋದು ಸೂಕ್ತ ಅನ್ನುವಂಥ ಒಂದು ಚರ್ಚೆ ಕೂಡ ಆಗಿದೆ. 2-3 ದಿನಗಳ ಹಿಂದೆ ಒಂದು ಸಭೆ ಕೂಡ ಆಗಿದೆ. ಓಕೆ, ಎಸ್ ಪ್ರಮೋದ್